ಶಿರಸಿ ತಾಲೂಕಿನ ಕುಗ್ರಾಮವಾದ ಸಹಸ್ರಳ್ಳಿ ಗ್ರಾಮಸ್ಥರಿಗೆ ಶಾಶ್ವತ ರಸ್ತೆ ಸಂಪರ್ಕವಿಲ್ಲದೆ ಆಡಳಿತ ವರ್ಗದ ಬಳಿ ಅಂಗಲಾಚಿ ಸುಸ್ತಾಗಿ ಇದೀಗ ಪ್ರತಿಭಟನೆಯ ದಾರಿ ಹಿಡಿದಿದ್ದಾರೆ. ಶಿರಸಿ ಬನವಾಸಿ ಮುಖ್ಯ ರಸ್ತೆಯ ಬಿದ್ರಳ್ಳಿಯಿಂದ ಸಹಸ್ರಳ್ಳಿ ಗ್ರಾಮಕ್ಕೆ ಸಂಪರ್ಕಿಸುವ ಸುಮಾರು 5 ಕಿಲೋಮೀಟರ್ ರಸ್ತೆಯಲ್ಲಿ ಹೊಂಡ ಗುಂಡಿಗಳು ಉಂಟಾಗಿ ವಾಹನ ಸಂಚಾರಕ್ಕೆ ತೀವ್ರ ಸಮಸ್ಯೆಯಾಗಿದೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಜಾರುವ ಮಣ್ಣಿನ ರಸ್ತೆಯಲ್ಲಿ ಓಡಾಡಲು ಸಾಹಸವೇ ಪಡಬೇಕಾಗಿದೆ. ಅನೇಕ ಬಾರಿ ಗ್ರಾಮಸ್ಥರು ಶಾಶ್ವತ ರಸ್ತೆ ನಿರ್ಮಿಸುವಂತೆ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಹಾಗೂ ಶಾಸಕರ ಬಳಿಯೂ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಬಿದ್ರಳ್ಳಿ ಕ್ರಾಸ್ ಬಳಿ ಗ್ರಾಮಸ್ಥರೆಲ್ಲರೂ ಸೇರಿ ಶನಿವಾರ ಶಾಶ್ವತ ರಸ್ತೆ ನಿರ್ಮಾಣಕ್ಕಾಗಿ ಪ್ರತಿಭಟನೆ ನಡೆಸಿದ್ರು. ಇಲ್ಲಿಂದ ಸಹಸ್ರಳ್ಳಿ ಟಚ್ ಆಗೋ ರೋಡು 3 ಕಿಲೋಮೀಟರ್ ರೋಡು. 3 ಕಿಲೋಮೀಟರ್ ಎಷ್ಟುಂಟು? 5 ಕಿಲೋಮೀಟರ್ ಉಂಟಾ? 5 ಕಿಲೋಮೀಟರ್ ರೋಡು. ಅದರಲ್ಲಿ ಟೋಟಲಿ ಒಂದು 90% ರೋಡ್ ಟೋಟಲಿ ಹಾಳಾಗದೆ. ಒಂದು ಗಾಡಿಯಿಂದ ಹಿಡಿದು ವೆಹಿಕಲಿನ ಸೈಕಲ್ ಸಮೇತ ನಡ್ಕೊಂಡು ಬರೋದು ಕಷ್ಟ. ಶಾಲೆ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಆರೋಗ್ಯ ಸಮಸ್ಯೆ ಮತ್ತೊಂದು ಮಗದೊಂದು ಬಿದ್ದು ಎದ್ದು ಎಲ್ಲದೂ ಆಗದೆ. ಹಲವು ಬಾರಿ ಗ್ರಾಮ ಸಭೆ ಹೋಗಿ, ವಾರ್ಡ್ ಸಭೆ ಹೋಗಿ ಮನವಿ ಕೊಟ್ಟರು, ಯಾರೂ ಏನೂ ಕೇಳಲಿಲ್ಲ. ಪೇಪರ್ ಒಂದೇ ವೇಸ್ಟ್ ಆಗದೆ ಬಿಟ್ಟರೆ ನಮ್ಮದು ಸಹಿ ಹಾಕ್ಸಿದ್ದು ಮತ್ತು ಏನೂ ನಮ್ಮದು ಕಾರ್ಯರೂಪಕ್ಕೆ ಯಾವುದೂ ಬರಲಿಲ್ಲ. ಹಲವಾರು ಜನರಿಗೆ ಹೇಳಿ ಕೇಳಿ ಎಲ್ಲದೂ ಬಿಟ್ಟಾಯಿತು. ಈಗ ನಮ್ಮದು ಲಾಸ್ಟ್ ತೀರ್ಮಾನ ಇದೆಯಾ. ಇದಕ್ಕಾಗಿ ಜನ ಸೇರಿ ಅದು ಏನು ಮಾಡಬೇಕು, ಅವ್ರ ಅಧಿಕಾರಿಗಳಿಗೂ ಬೆಳಗ್ಗೆಯಿಂದ ಬಂದು 1 ತಾಸಾಯಿತು. ಕರೆದ್ರು, ಪೊಲೀಸ್ ಇಲಾಖೆಯವರು ಫೋನ್ ಮಾಡಿ ಕರೆದ್ರು, ಬಟ್ ಇನ್ನೂ ಸ್ಪಂದಿಸಿಲ್ಲ. ಅವರು ಬಂದ್ರೆ ನಾವು ಬರ್ತೇವೆ, ನಾವು ಬಂದ್ರೆ ಮತ್ತವರು ಬರ್ತೇವೆ ಅಂತ ಹೇಳ್ತಾ ಇದ್ದಾರೆ. ಈಗ ಅವರು ಬಂದು ನಮಗೆ ಇಲ್ಲಿಂದ ಹೀಗೆ ಯಾವಾಗ ಮಾಡ್ತಾರೆ ಆಶ್ವಾಸನೆ ಬೇಡ, ನಮಗೆ ಈಗಿಂದ ಹೇಳಬೇಕು. ಆಗುತ್ತಾ ಇಲ್ಲ, ಆಗಲ್ಲ ಅಂದರೆ ಹೇಳಿಬಿಡ್ರಿ, ಕುಗ್ರಾಮ ಅಂತ ಘೋಷಣೆ ಮಾಡಿಬಿಡುವ. ಸಹಸ್ರಳ್ಳಿ ಕುಗ್ರಾಮ ಘೋಷಣೆ ಮಾಡಿಬಿಡುವ. ಇಷ್ಟೇ ನಾ ಕೇಳ್ತಿರೋದು, ಇಷ್ಟೇ. ನಾನು ಒಬ್ಬನೇ ಅಲ್ಲ, ನಮ್ಮ ಗ್ರಾಮಸ್ಥರ ವತಿಯಿಂದ ಕಿಲೋಮೀಟರ್ ಆಗ್ತದೆ. ಇಲ್ಲಿವರೆಗೂ ಯಾವ ಅಧಿಕಾರಿ ವರ್ಗದವರು ಎಷ್ಟೇ ಅರ್ಜಿ ಕೊಟ್ಟರು ಕೂಡ ಒಬ್ಬರು ಬರ್ತಾಯಿಲ್ಲ, ಸ್ಪಂದಿಸ್ತಾ ಇಲ್ಲ. ರೋಡು ಸಿಕ್ಕಾಪಟ್ಟೆ ಹಾಳಾಗಿದೆ. ಮಕ್ಕಳಿಗೆ ಓಡಾಡಲಿಕ್ಕೆ ತೊಂದರೆ ಆಗ್ತಾ ಉಂಟು, ಆಸ್ಪತ್ರೆಗೆ ಹೋಗಲಿಕ್ಕೆ ಎಲ್ಲದಕ್ಕೂ ತೊಂದರೆ ಆಗ್ತಾ ಉಂಟು. ಬಿದ್ದು ಈಗ ಆಲ್ರೆಡಿ ಎಷ್ಟೋ ಕೈಕಾಲು ಮುರ್ಕೊಂಡು ಕೆಲವರು ಸಿಕ್ಕಾಪಟ್ಟೆ ಇದೆಲ್ಲ ಇಂಜೂರ್ಡ್ ಎಲ್ಲ ಆಗಿದ್ದಾರೆ. ಶಾಲೆಗೂ ಹೋಗೋಕೆ ಆಗ್ತಾಯಿಲ್ಲ ರೋಡ್ ನೋಡಿದರೆ. ನಾವು ಪೂರಾ ಪಂಚಾಯತಿಗೆ ಹೋಗಿ, ಇದು ಸಣ್ಣ ಹೋರಾಟ ನಮ್ಮದು, ಇನ್ನೂ ದೊಡ್ಡ ಮಟ್ಟದ ಹೋರಾಟ ಮಾಡ್ತೇವೆ. ಯಾಕಂದರೆ ಈ ರೋಡ್ ಪೂರ್ತಿ ಆಗಬೇಕು, ನಮಗೆ ಶಾಶ್ವತ ಪರಿಹಾರ ಬೇಕು. ಹೋಗಿ ಅರ್ಜಿ ಕೊಟ್ಟುಕೊಟ್ಲೆ ಇಲ್ಲ, ಒಂದು ಬುಟ್ಟಿ ಮಣ್ಣು ಹಾಕ್ಕೊಡ್ತೇವೆ ಅಥವಾ ಒಂದು ಟ್ಯಾಕ್ಟ್ರ್ ಮಣ್ಣು ಗೊಚ್ಚ ಹಾಕ್ಕೊಡ್ತೇವೆ ಅಂತ ಹೇಳ್ತಾರೆ. ಆದರೆ ಯಾರೂ ಇಲ್ಲಿವರೆಗೂ ನಮ್ಮ ಸಹಸ್ರಳ್ಳಿ ಒಂದು 5 ಕಿಲೋಮೀಟರ್ ಆಗ್ತದೆ, ಶಾಲೆ ಮಕ್ಕಳಿಗಂತೂ ಫುಲ್ ತೊಂದರೆ ಆಗ್ತದೆ. ನಾವು ಮೊದಲಿಂದ ಹೇಳ್ತಾ ಇದ್ದೇವೆ. ಆದರೂ ಕೂಡ ಯಾವುದೇ ಅಧ್ಯಕ್ಷರು ಇರ್ಬೋದು, ಉಪಾಧ್ಯಕ್ಷರು ಇರ್ಬೋದು, ನಮ್ಮ ಗ್ರಾಮದಲ್ಲಿ 2 ಜನ ಉಪಾಧ್ಯಕ್ಷರಿದ್ದಾರೆ. ಆದರೂ ಕೂಡ ಇನ್ನೂವರೆಗೂ ಅವ್ರು ಹೇಳಿದರೂ ಕೂಡ ಒಬ್ಬರು ಬರಲಿಲ್ಲ. ಇನ್ನೂ ನಮಗೆ ಪಂಚಾಯತಿ ಎಲೆಕ್ಷನ್ನು ಬೇಡ, ಯಾವುದೂ ಬೇಡ, ನಾವು ಬ್ಯಾನೇ ಮಾಡಿಬಿಡ್ತೇವೆ. ನಮ್ಗೆ ಯಾವುದೂ ಬೇಡ, ಅಧ್ಯಕ್ಷರು ಬೇಡ, ಉಪಾಧ್ಯಕ್ಷರು ಬೇಡ, ಯಾವುದೂ ಬೇಡ. ನಮ್ಮ ಗ್ರಾಮಕ್ಕೆ ನಮಗೆ ಆಲ್ರೆಡಿ ರೋಡ್ ಆಗಬೇಕು, ಶಾಶ್ವತ ಪರಿಹಾರ ಬೇಕು. ಇಲ್ಲ ಅಂದ್ರೆ ನಾವು ನಮಗೆ ವೋಟಿಂಗ್ ಇದೇ ಬೇಡ, ನಮಗೆ ಕ್ಯಾನ್ಸಲ್ಲೇ ಮಾಡಿಬಿಡ್ತೇವೆ. ನಮ್ಗೆ ಇಲ್ಲಿಂದ 5 ಕಿಲೋಮೀಟರ್ ರೋಡ್ ಆಗಬೇಕು. ನಾವು ಇದರಿಂದ ಊರು ಗ್ರಾಮಸ್ಥರು ಎಲ್ಲ ಸೇರಿ ಮನವಿ ಮಾಡ್ಕೊಳ್ಳೋದು ಏನಂದ್ರೆ ನಮ್ಗೆ ರೋಡ್ ಆಗಬೇಕು, 5 ಕಿಲೋಮೀಟರ್ ರೋಡ್ ಆಗಬೇಕು. ಇಲ್ಲ ಅಂದರೆ ಇದು ಸಣ್ಣ ಮಟ್ಟದ ಹೋರಾಟ, ಇದು ದೊಡ್ಡ ಮಟ್ಟದ ಹೋರಾಟ. ಎಲ್ಲರೂ ಸೇರಿ ನಾವು ಇದನ್ನ ಖಂಡಿಸಿ ದೊಡ್ಡ ಮಟ್ಟದ ಹೋರಾಟ ಮಾಡ್ತೇವೆ. ಇದನ್ನ ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಉಂಚಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಂಜಮ್ಮ ಭೋವಿ, ಸದಸ್ಯರಾದ ದೇವೇಂದ್ರ ನಾಯ್ಕ್, ರವಿತೇಜ ರೆಡ್ಡಿ ಪ್ರತಿಭಟನಾಕಾರರ ಮನವೊಲಿಸಲು ಪ್ರಯತ್ನಿಸಿದ್ರು. ಒಪ್ಪದ ಪ್ರತಿಭಟನಾಕಾರರು ಅನೇಕ ಬಾರಿ ಆಶ್ವಾಸನೆ ನೀಡಲಾಗಿದೆ, ಅದು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಶಾಶ್ವತ ರಸ್ತೆ ನಿರ್ಮಾಣವಾಗುವವರೆಗೂ ಹೋರಾಟ ಮುಂದುವರಿಸುತ್ತೇವೆ ಎಂದು ಹೇಳಿದ್ರು. ಸಾರ್ವಜನಿಕವಾಗಿ ರೋಡಿಗಾಗಿ ಮಾಡಕ್ಕಾಗಲ್ಲ. ಹಣ ಇಲ್ಲ ಅಂದ್ರೆ ನೀವು ಹೇಳ್ಬಿಡ್ರಿ ಮೇಡಮ್, ನಮ್ಗೆ ಆಶ್ವಾಸನೆ ಬೇಡ, ಒಂದು ಬರವಣಿಗೆ ಬರ್ದು ಕೊಟ್ಬಿಡ್ರಿ. ಇಷ್ಟು ಜನರು ಸಹಿ ಹಾಕ್ಸ್ಕೊಳ್ವಾ. ನಮ್ಮ ಹತ್ರ ಆಗಲ್ರಿ, ನಮ್ಮ ಹತ್ರ ಈಗ ಹಣ ಇಲ್ಲ, ಈ ರೋಡ್ ಮಾಡ್ಲಿಕ್ಕೆ ನಮ್ಮ ಹತ್ರ ಆಗಲ್ಲ, ನೀವು ಹೇಳ್ಬಿಡ್ರಿ, ಬರ್ದು ಕೊಟ್ಬಿಡ್ರಿ. ನಾವು ನಿಮ್ಮನ್ನ ಮತ್ತೆ ಇನ್ನು ಈ ರೋಡಿನ ಸಲುವಾಗಿ ಒಬ್ಬರು ಸಹಸ್ರಳ್ಳಿ ರೋಡ್ ಮಾಡಿ ಹೇಳಿ ಒಂದು ಅರ್ಜಿ ಬಂದ್ರೆ ಅವಾಗ ಹೇಳ್ರಿ, ನೀವು ಬರ್ದು ಕೊಡ್ರಿ. ನಮ್ಗೆ ಮನವಿ ಇಷ್ಟೇ ಹೇಳೋಗಿ. ಇನ್ನು ಸದಸ್ಯ ದೇವೇಂದ್ರ ನಾಯ್ಕ್ ಪ್ರತಿಕ್ರಿಯಿಸಿ, ಸಹಸ್ರಳ್ಳಿ ಗ್ರಾಮಸ್ಥರಿಗೆ ಶಾಶ್ವತ ರಸ್ತೆ ನಿರ್ಮಾಣವಾಗಬೇಕು ಎಂಬುದು ನಮ್ಮ ಹಲವು ದಶಕದ ಕನಸಾಗಿತ್ತು. ಶಾಸಕರ ಬಳಿ ಅನುದಾನ ನೀಡುವಂತೆ ವಿನಂತಿಸಿದ್ದೇವೆ. ತಾಲೂಕ್ ಪಂಚಾಯತ್ನಿಂದ 2 ಲಕ್ಷ ರೂಪಾಯಿ ಅನುದಾನ ಮಂಜೂರಿ ಮಾಡಿದ್ದಾರೆ. ಮಳೆಗಾಲದ ನಂತರ ರಸ್ತೆ ಕಾಮಗಾರಿ ಆರಂಭಿಸುತ್ತೇವೆ. ಮುಂದಿನ ದಿನಗಳಲ್ಲಿ ಶಾಸಕರ ಬಳಿ ವಿನಂತಿಸಿ ಸಂಪೂರ್ಣ ರಸ್ತೆಗೆ ಅನುದಾನ ನೀಡುವಂತೆ ನಾವೆಲ್ಲರೂ ವಿನಂತಿಸೋಣ. ಸಹಸ್ರಳ್ಳಿ ರಸ್ತೆ ನಿರ್ಮಾಣಕ್ಕೆ ನಾನು ನಿರಂತರ ಪ್ರಯತ್ನ ನಡೆಸುತ್ತೇನೆ ಎಂದು ಭರವಸೆ ನೀಡಿದರು. ನೀನು ಮಳೆ ಹೊಳ ಆದಮೇಲೆ ನಾವೆಲ್ಲ ಕೆಲಸ ಸ್ಟಾರ್ಟ್. ಮೊನ್ನೆ ಶಾಸ್ತ್ರಿಯವರು ಗ್ರಾಮ ಪಂಚಾಯತಿಗೆ ಬಂದಿದ್ದರು. ಅವರಿದ್ರಿಗೂ ನಾವು ಹೇಳಿದ್ದೇವೆ ಹಿಂಗೆ ಆಗಿದೆ. ನಮಗೂ ದುಃಖ ಇದೆ.
ರೋಡ್ ಆಗಿಲ್ಲ ಅನ್ನೋದ್ರ ಬಗ್ಗೆ ನಮಗೂ ಅಳಲಿದೆ. ನಾವು ಒತ್ತಾಯ ಮಾಡಿದ್ದೀವಿ. ಶಾಸಕರಿಗೆ ಏನೂ ಕೊಟ್ಟಿಲ್ಲ, ಲೆಟ್ರ್ ಕೊಟ್ಟಿಲ್ಲ. ನಾವು ಅವರಿಗೂ ಮನವಿ ಮಾಡ್ತಾಯಿದ್ದೀವಿ. ಅವರು ಅನುದಾನ ನನಗೆ ಬಂದು ಬಿಟ್ಲೆ ಇವೆರಡು ರೋಡ್ ಹಾಕಿಕೊಡ್ತೇನೆ ಅಂತ ಹೇಳಿದ್ದಾರೆ. ನಾವು ಆ ಭರವಸೆ ಮೇಲೆ, ನೀವು ನಮ್ಮಲ್ಲಿ ಭರವಸೆ, ನಾವು ಅವ್ರ ಮೇಲೆ ಭರವಸೆ, ಹಿಂಗೆ ಭರವಸೆ ಮೇಲೆ ಈಡೇರ್ಬೇಕು ಬಿಟ್ರೆ ನಿಮ್ಮ ಸಹಕಾರ ಸಮೀಪ ರೋಡ್ ಆಗಲಿಲ್ಲ ಅನ್ನೋ ದುಃಖ ನನಗೂ ಇದೆ. ಅದಕ್ಕಾಗಿ ನೀವು ಪ್ರತಿಭಟನೆ ಮಾಡಿ ಸಾಂಕೇತಿಕವಾಗಿ ಮನವಿ ಕೊಡ್ತೀವಿ ಅಂದರೆ ಆ ಮನವಿ ಸ್ವೀಕರಿಸಿ ಯಾರ್ಯಾರಿಗೆ ಕೊಡ್ರಿ ಹೇಳಿ ಬರ್ತೀವಿ, ನಾವು ಯಾರ್ಯಾರಿಗೆ ಕಳಿಸ್ಬೇಕು ಅವ್ರ ಗಮನಕ್ಕೆ ತರೋದು ನಾವು ಅದು ತರುವ. ಈಗ ನಾವು ಈಗ ಕೇಳ್ತಾ ಇರೋದು ಏನು ಕೇಳಿದ್ವಿ, ಇಷ್ಟು ಜನ ಸೇರಿದ ಉದ್ದೇಶ ಏನು? ನಮ್ಗೆ ಈಗ ನೀವು ಸದ್ಯದ ಮಟ್ಟಿಗೆ ಆ ರೋಡ್ ರೆಡಿ ಮಾಡಿಕೊಡ್ಬೇಕು. ಸದ್ಯದ ಮಟ್ಟಿಗೆ ಈಗ ಅದು ಓಡಾಡಲಿಕ್ಕೆ ಬರಲ್ಲ ಅಂತ ರೋಡ್ ಬೇಕಾದ್ರೆ ಹೋಗಿ ನಡ್ಕೊಂಡು ಹೋಗಿ ಬರುವ. ನೋಡಿದ್ರಲ್ಲ, ಮಳೆಗಾಲದಲ್ಲಿ ಸುಗಮ ಸಂಚಾರಕ್ಕೆ ಹೊಂಡ ಗುಂಡಿಗಳನ್ನು ಮುಚ್ಚಲು ಕ್ರಮವಾಗಬೇಕು ಎಂದು ಆಗ್ರಹಿಸಿದಾಗ ಉಂಚಳ್ಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಶಾಗೌಡ ಪ್ರತಿಕ್ರಿಯಿಸಿ, ಗ್ರಾಮ ಪಂಚಾಯತ್ನಿಂದ ಈಗಾಗಲೇ ಕ್ರಿಯಾ ಯೋಜನೆ ಸಿದ್ಧಪಡಿಸಿ ಅನುಮೋದನೆಗಾಗಿ ಕಳುಹಿಸಿದ್ದೇವೆ. ತುರ್ತು ದುರಸ್ತಿಗೂ ಪಂಚಾಯತ್ನಲ್ಲಿ ಹಣವಿಲ್ಲ ಎಂದು ಹೇಳಿದಾಗ ಆಕ್ರೋಶ ವ್ಯಕ್ತಪಡಿಸಿದ ಸ್ಥಳೀಯರು, ಪಂಚಾಯತ್ನಿಂದ ಶಾಶ್ವತ ರಸ್ತೆ ಕೇಳುತ್ತಿಲ್ಲ, ಇಷ್ಟೊಂದು ದೊಡ್ಡ ಮೊತ್ತ ಪಂಚಾಯತದ ಬಳಿ ಇರುವುದಿಲ್ಲ ಎಂಬುದು ನಮಗೂ ಗೊತ್ತಿದೆ. ಹೊಂಡ ಗುಂಡಿಗಳನ್ನು ಮುಚ್ಚಲು ಹಣವಿಲ್ಲವೇ? ಪಂಚಾಯತ್ ಹಣವೆಲ್ಲಿ ಹೋಯಿತು ಎಂದು ಪ್ರಶ್ನೆ ಮಾಡಿದ್ರು. ಪ್ರತಿ ಚುನಾವಣಾ ಪ್ರಚಾರಕ್ಕೆ ಬಂದ ವೇಳೆ ಸಹಸ್ರಳ್ಳಿ ಗ್ರಾಮಕ್ಕೆ ಶಾಶ್ವತ ರಸ್ತೆ ನಿರ್ಮಿಸಲಾಗುತ್ತದೆ ಎಂದು ಜನಪ್ರತಿನಿಧಿಗಳು ಭರವಸೆ ನೀಡುತ್ತಾರೆ. ಚುನಾವಣೆ ನಂತರ ಸಹಸ್ರಳ್ಳಿ ಗ್ರಾಮದ ಜನರನ್ನ ಮರೆತು ಹೋಗುತ್ತಾರೆ. ಆದ್ದರಿಂದ ಮುಂದಿನ ಚುನಾವಣೆಗೆ ಪ್ರಚಾರಕ್ಕೆ ಯಾರೂ ಬರುವ ಅವಶ್ಯಕತೆ ಇಲ್ಲ. ಗ್ರಾಮಸ್ಥರೆಲ್ಲರೂ ಸೇರಿ ಚುನಾವಣೆ ಬಹಿಷ್ಕಾರ ಮಾಡುವ ತೀರ್ಮಾನಕ್ಕೆ ಬಂದಿದ್ದೇವೆ ಎಂದು ಪ್ರತಿಭಟನೆ ವೇಳೆ ಗ್ರಾಮಸ್ಥರು ಎಚ್ಚರಿಕೆ ನೀಡಿದರು. ಸಹಸ್ರಳ್ಳಿ ಗ್ರಾಮದ ಹಾಗೂ ಸುತ್ತಮುತ್ತಲು ದೊಂಬೇಸರ, ಮೂರಿಜಡ್ಡಿ ಆ ಕಡೆ ರಸ್ತೆ ಸರಿ ಇಲ್ಲದೇ ಇರೋದರಿಂದ ರಸ್ತೆಯಲ್ಲಿ ಯಾರೂ ಅಡ್ಡಾಡುವಂತಿಲ್ಲ, ವಾಹನಗಳನ್ನು ಸಂಚಾರ ಮಾಡುವಂತಿಲ್ಲ. ಹೊಂಡಮಯವಾಗಿ ಇದೆ. ಅದರಲ್ಲಿ ವಾಹನಗಳ ಸವಾರರು ಬಿದ್ದು ಎದ್ದು ಮನೆ ಸೇರೋದು ಅಥವಾ ಪೇಟೆಗೆ ಬರೋದು ಇಂಥ ಅವಘಡಗಳು ನಡೀತಾ ಇದ್ದಾವೆ. ಬೇಕಾಗುತ್ತದೆ. ಈ ರಸ್ತೆ ಬಿದರಳ್ಳಿಯಿಂದ ಸಹಸ್ರಳ್ಳಿ ದೇವಸ್ಥಾನದವರೆಗೆ ಹಾಗೂ ಸಹಸ್ರಳ್ಳಿ ಶಾಲೆಯಿಂದ ಸಹಸ್ರಳ್ಳಿವರೆಗೆ ರಸ್ತೆ ತುಂಬ ಹದಗೆಟ್ಟಿರುವುದರಿಂದ ಇದನ್ನು ಸಂಬಂಧಪಟ್ಟ ಅಧಿಕಾರ ವರ್ಗದವರು ಇದನ್ನು ಪರಿಶೀಲನೆ ಮಾಡಿ ಇದನ್ನು ಸರಿಪಡಿಸಬೇಕು ಅಂತ ಹೇಳಿ ನಾವು ಈ ದಿನ ಈ ಸ್ಥಳದಲ್ಲಿ, ಬಿದರಳ್ಳಿ ಸ್ಥಳದಲ್ಲಿ ಸಾರ್ವಜನಿಕರು ನಾವೆಲ್ಲರೂ ಸೇರಿ ಇದನ್ನು ತೀರ್ಮಾನಿಸಿದ್ದೇವೆ.